ನಮಸ್ತೆ. ಸರೋಜ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಬಿನ್ನಿ ಲೇಔಟ್, ತಿಗುಪೆ, ಬೆಂಗಳೂರು. ಮತ್ಸ್ಯಾಸನ ವರ್ಣಿತವ್ರು ಮಾಡ್ತಾರೆ. ಈಗ ಪದ್ಮಾಸನ ಹಾಕಿ ಮೊದಲು ಬಲ ಹಸ್ತದಿಂದ ಬಲ ಹಿಮ್ಮಡಿ ಹಿಡ್ಕೊಂಡು ಮಾಡಬೇಕು. ಈಗ ಹೀಲ್ಸ್ ಸ್ವಲ್ಪ ಮೂವ್ ಮಾಡಿದ್ರೆ ಮುಂದಕ್ಕೆ ಮೂವ್ ಮಾಡ್ಕೊಂಡಾಗ ಮಂಡಿಗಳು ಕರೆಕ್ಟಾಗಿ ಹತ್ತಿರ ಬರುತ್ತೆ ಮತ್ತು ಕಾಲು ಕರೆಕ್ಟಾಗಿ ಲಾಕ್ ಆಗುತ್ತೆ. ಈಗ ನಿಧಾನ ಹಿಂದಕ್ಕೆ ಮಲ್ಕೊಳ್ಳಿ. ಇನ್ನು ಸ್ವಲ್ಪ ಮುಂದೆ ಬನ್ನಿ. ಈಗ ಹಸ್ತ ಇಟ್ಬಿಟ್ಟು ನಡು ನೆತ್ತಿ ನೆಲಕ್ಕಿಡಬೇಕು. ನಡು ನೆತ್ತಿ ನೆಲಕ್ಕಿಟ್ಬಿಟ್ಟು ಈಗ ಎರಡೂ ಕೈಯಿಂದ ಪಾದಗಳನ್ನು ಹಿಡ್ಕೋಬೇಕು. ಪಾದದ ಬೆರಳು ಹಿಡ್ಕೊಂಡಾದಮೇಲೆ ಮೊಣಕೈಗಳನ್ನು ನಿಧಾನ ನೆಲದ ಕಡೆಗೆ ಇಳಿಸ್ಬೇಕು. ಸ್ಟರ್ನಮ್ ಚೆನ್ನಾಗಿ ಲಿಫ್ಟ್ ಆಗುತ್ತೆ. ಇದು ಮಾಡೋದ್ರಿಂದ ಥೈರಾಯ್ಡ್ ಸಮಸ್ಯೆನೂ ಕಡಿಮೆ ಆಗುತ್ತೆ. ಕುತ್ತಿಗೆ ಚೆನ್ನಾಗಿ ಸ್ಟ್ರೆಚ್ ಆಗೋದ್ರಿಂದ ಕುತ್ತಿಗೆಗೆ ಶಕ್ತಿನೂ ಬರುತ್ತೆ, ಅಲ್ಲಿರೋ ಮೂಳೆಗಳಿಗೆ, ಮಾಂಸಖಂಡಗಳಿಗೆ. ಮತ್ತು ಚೆಸ್ಟ್ ಭಾಗ ಚೆನ್ನಾಗಿ ಹಿಗ್ಗೋದ್ರಿಂದ ಮತ್ತು ಉಸಿರಾಟದ ಏನಾದ್ರು ತೊಂದರೆಗಳಿದ್ರೂ ಕಡಿಮೆ ಆಗುತ್ತೆ. ನಿಧಾನ ಕೈ ಸಪೋರ್ಟ್ ತೊಗೊಂಡು ವಾಪಸ್ ಬನ್ನಿ. ಈಗ ಅಲ್ಲೇ ಕಾಲು ನೇರ ಮಾಡ್ಕೊಳ್ಳಿ, ಚೇಂಜ್ ಮಾಡ್ಕೊಳ್ಳಿ. ಈಗ ಲೆಫ್ಟ್ ಲೆಗ್ ಹಾಕ್ಕೊಂಡು ಅಲ್ಲೇ ಕೂತ್ಕೊಂಡು ಮಲಕ್ಕೊಂಡೇ ಹಾಕ್ಕೊಳ್ಳಿ. ಈಗ ಎಡಗಾಲು ಆದಷ್ಟು ಮೇಲಕ್ಕೆ ಬರಲಿ. ನಿಧಾನ ಮತ್ತೆ ಹಸ್ತಗಳನ್ನು ಭುಜದ ಪಕ್ಕದಲ್ಲಿಟ್ಟು ನಡು ನೆತ್ತಿ ನೆಲಕ್ಕಿಡಬೇಕು. ಕೈ ಸಪೋರ್ಟ್ ತೊಗೊಂಡೇ ಮಾಡಬೇಕು, ಸಡನ್ನಾಗಿ ಜಾರಿಸಬಾರ್ದು. ಕುತ್ತಿಗೆ ಮೇಲೆ ಜಾಸ್ತಿ ಪ್ರೆಷರ್ ಬರುತ್ತೆ. ಈಗ ಪಾದ ಹಿಡ್ಕೋಬೇಕು. ಪಾದದ ಬೆಳೆ ಹಿಡ್ಕೊಂಡು ಮೊಣಕೈಗಳನ್ನು ಇಳಿಸ್ಬೇಕು. ಇದು ಮಂಡಿ ಆಪ್ರೇಷನ್ ಆಗಿರೋರು, ಮಂಡಿ ನೋವಿರೋರು ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಕಾಲುಗಳದ್ದು ಏನಾದರೂ ಸಮಸ್ಯೆ ಇದ್ದರೆ ಮಾಡೋಕ್ಕೆ ಹೋಗ್ಬೇಡಿ. ಉಳಿದವರೆಲ್ಲ ಮಾಡಿ ಮೊಣಕೈ ನೆಲಕ್ಕೆ ಇಳಿಸಿ. ಆದಷ್ಟು ರಿಪ್ಸ್ ಭಾಗ, ಚೆಸ್ಟ್ ಭಾಗ ಚೆನ್ನಾಗಿ ಓಪನ್ ಆಗೋದ್ರಿಂದ ಎದೆ ಭಾಗ ಹಿಗ್ಗುತ್ತಲ್ಲ, ಉಸಿರಾಟದ ಸಮಸ್ಯೆಗಳು ಏನೇ ಇದ್ರೂ ಪರಿಹಾರ ಆಗುತ್ತೆ. ಥೈರಾಯ್ಡ್ ಸಮಸ್ಯೆನೂ ಕಡಿಮೆ ಆಗುತ್ತೆ. ನಿಧಾನ ಮತ್ತೆ ಕೈಗಳ ಸಪೋರ್ಟ್ ತೊಗೊಳ್ಳಿ. ತಲೆ ಹಿಂಭಾಗ ನೆಲಕ್ಕಿಡ್ಬೇಕು. ಸಡನ್ನಾಗಿ ಜಾರಿಸಬಾರ್ದು. ಯಾವಾಗ್ಲೂ ಸಪೋರ್ಟ್ ತೊಗೊಂಡೇ ಮಾಡಬೇಕು. ಕೈಗಳೊಂದು ಸಲ ಸ್ಟ್ರೆಚ್ ಮಾಡ್ಕೊಳ್ಳಿ. ಮೇಲಕ್ಕೆ ಸ್ಟ್ರೆಚ್ ಮಾಡಿಕೊಂಡು ಇದು ಮತ್ಸ್ಯಾಸನ ಇವಾಗ ಮಾಡಿದ್ದು. ಇದು ಸುಪ್ತ ಪದ್ಮಾಸನ ಹಾಕ್ಬಿಟ್ಟು ಈ ಥರ ಮಲಗೋದು. ಕೈಗಳು ಸ್ಟ್ರೆಚ್ ಆಗ್ತಾ ಇರುತ್ತೆ. ಇದೂ ರಿಲ್ಯಾಕ್ಸೇಷನ್ ಚೆನ್ನಾಗಿ ಸಿಗುತ್ತೆ. ರಿಪ್ಸ್ ಭಾಗ ಚೆನ್ನಾಗಿ ಸ್ಟ್ರೆಚ್ ಆಗೋದ್ರಿಂದ. ನಿಧಾನ ಕಾಲು ಬಿಡಿಸಿ, ಕಾಲು ನೇರ ಮಾಡ್ಕೊಳ್ಳಿ. ಮೇಲಕ್ಕೆ ಬನ್ನಿ. ನೇರ ಕೂತ್ಕೊಂಡು ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡಿ. ಇದು ಯಾರಿಗೆ ಅನುಕೂಲ ಆಗುತ್ತೋ ಅವ್ರು ಮಾಡಿ. ಥೈಸ್ ತುಂಬ ಜಾಸ್ತಿ ಇದ್ರೂ ಮಾಡೋಕ್ಕಾಗೋದಿಲ್ಲ. ಹುಷಾರಾಗಿ ಮಾಡ್ಕೊಳ್ಳಿ. ಎಲ್ರಿಗೂ ಶೇರ್ ಮಾಡಿ. ನಮಸ್ತೆ.